ಕಾಲೇಜ್ ವತಿಯಿಂದ 2023-24ನೇ ಸಾಲಿನ ಅದ್ದೂರಿ ಕ್ರೀಡೋತ್ಸವವನ್ನು ಬೆಂಗಳೂರು ಯೂನಿವರ್ಸಿಟಿ ಸಾಯಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಅದ್ದೂರಿ ಕ್ರೀಡೋತ್ಸವದಲ್ಲಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಪ್ರಸನ್ನ ವಿ ರಾಜು ಅವರು, ವೈಸ್ ಪ್ರೆಸಿಡೆಂಟ್ ಶ್ರೀಯುತ ಶೈಲೇಶ್ ವಿ ರಾಜು ಅವರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ದೇವಿಕಾ ಎಸ್ ಅಜಿಲ ಮೇಡಮ್ ಅವರು ಸೇರಿದಂತೆ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಈ ಅದ್ದೂರಿ ಕ್ರೀಡೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಅಥ್ಲೆಟಿಕ್ನಲ್ಲಿ ಸಾಧನೆಗೈದಿರುವ ಏಕಲವ್ಯ ಪ್ರಶಸ್ತಿ ಪುರಸ್ಕೃತೆ ವಿಜಯಕುಮಾರಿ ಜಿಕೆ ಅವರು ಆಗಮಿಸಿದರು. ಈ ವಿಶೇಷ ಸಂದರ್ಭದಲ್ಲಿ ಕಾಲೇಜಿನ 5 ತಂಡಗಳಾದ ಆರೆಂಜ್, ರೆಡ್, ಗ್ರೀನ್, ಬ್ಲೂ ಅಂಡ್ ಯೆಲ್ಲೋ ತಂಡಗಳು ಪಥಸಂಚಲನ ಮಾಡುವ ಮೂಲಕ ಅತಿಥಿ ಗಣ್ಯರಿಗೆ ಗೌರವ ಸಮರ್ಪಣೆ ಮಾಡಿದರು. ಬೆಂಗಳೂರು ಲಾ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀಯುತ ಪ್ರಸನ್ನ ವೀರಾಜು ಅವರು ಮಾತನಾಡಿ, ಕ್ರೀಡೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬುವ ಮಾತುಗಳನ್ನು ಹೇಳಿದರು. ಜೊತೆಗೆ ಅತಿಥಿ ಗಣ್ಯರ ಬಗ್ಗೆ ಶ್ಲಾಘಿಸಿದ್ರು. ಕಾಲೇಜಿನಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಈ ದಿನ ನಮ್ಮ ಬೆಂಗಳೂರು ಲಾ ಕಾಲೇಜ್ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ 2023-24 ಅನ್ನು ಉದ್ಘಾಟಿಸಿದ ಮುಖ್ಯ ಅತಿಥಿಗಳಾದ ಶ್ರೀ ವಿಜಯಕುಮಾರಿ ಮೇಡಮ್, ಶೈಲೇಶ್ ಅವರೇ, ಪ್ರಿನ್ಸಿಪಲ್ ಹಾಗೂ ಸಿಬ್ಬಂದಿ ವರ್ಗದವರೇ, ಇಲ್ಲಿ ನೆರೆದಿರೋ ಎಲ್ಲ ಕ್ರೀಡಾಪಟುಗಳೇ, ಇಟ್ಸ್ ಅ ಆನರ್ ಫಾರ್ ಅಸ್ and Karnataka International Sportsman is with us and she has inaugurated this annual sports meet for us. So it is a privilege. ನಮ್ಮಲ್ಲಿ ಆ ಕಿಚ್ಚು ಇರಬೇಕು, ನಾವು ಅವ್ರ ಥರ ಆಗಬೇಕು ಅಂತ. We all are into law, but still we can be a sportsman. We can achieve in sports also. ಮೊನ್ನೆ ನಮ್ಮ ಝೋನಲ್ ಲೆವೆಲಲ್ಲಿ ಕಾಂಪಿಟೇಷನ್ ಇದ್ದಾಗ ನಮ್ಮ ಕಾಲೇಜ್ ಟೀಮ್ ಕ್ಯಾಪ್ಟನ್ ಅವರು ಹಿ ಹ್ಯಾಸ್ ಟೇಕನ್ 3 places. ಅದು ನಮಗೆ ಹೆಮ್ಮೆ ಆಗೋ ಒಂದು ವಿಷಯ. ಅದೇ ರೀತಿಯಲ್ಲಿ ವಿ ಹ್ಯಾವ್ ಟು ಸಿ ದಟ್ ವಿ ಆಲ್ ಹ್ಯಾವ್ ಟು ಟೇಕ್ ಪಾರ್ಟ್. ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಮನ್ ನಾವು ಏನು ಮಾಡಿದ್ರು ಅದು ಚಿಕ್ಕದೆ, ಬಿಕಾಸ್ ಅವ್ರು ಹೈಯೆಸ್ಟ್ ಅವಾರ್ಡ್ ತೊಗೊಂಡ್ಬಿಟ್ಟಿದ್ದಾರೆ, ಏಕಲವ್ಯ ಅವಾರ್ಡ್ ಅಂತ. ಅಂದರೆ ಸ್ಪೋರ್ಟ್ಸ್ ಒಂದು ಪಟುಗೆ ಏಕಲವ್ಯ, ಶಿ ಈಸ್ ದ ರೈಟ್ ಪರ್ಸನ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಆನರ್ಡ್ ಹರ್ ವಿತ್ ಏಕಲವ್ಯ ಅವಾರ್ಡ್. ಸೊ ಅದ್ರ ಮುಂದೆ ನಾವೆಲ್ಲ ಚಿಕ್ಕದಾಗಿ ಒಂದು ಅವ್ರಿಗೆ ಆನರ್ ಮಾಡ್ತಾ ಇದ್ವಿ. ಕ್ರೀಡೋತ್ಸವವನ್ನು ಉದ್ಘಾಟಿಸಲು ಬಂದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಬೆಂಗಳೂರಿನ ಲಾ ಕಾಲೇಜ್ ವತಿಯಿಂದ ಮುಖ್ಯ ಅತಿಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಥ್ಲೆಟಿಕ್ಸ್ ಸಾಧಕಿ ವಿಜಯಕುಮಾರಿ ಜಿಕೆ ಅವರು ಮಾತನಾಡಿ, ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ಕೋರಿ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದರು. ನಾವು ಡೈಲಿ ಸ್ಪೋರ್ಟ್ಸ್ನ ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕು. ವ್ಯಾಯಾಮ ಮಾಡಿದರೆ ನಮ್ಮ ಮೆಂಟಲ್ ಹೆಲ್ತ್ ಆಗಲಿ, ನಮ್ಮ ಆರೋಗ್ಯ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ಅದೇ ರೀತಿ ದಿನನಿತ್ಯ ಕೂಡ ಚೆನ್ನಾಗಿರುತ್ತೆ. ಬರೀ ಒಂದಿನಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಬಿಡೋದಲ್ಲ, ಅದನ್ನು ದಿನನಿತ್ಯ ನಾವು ಅಳವಡಿಸ್ಕೊಂಡು ಹೋಗಬೇಕು. ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ನಮ್ಮದು ಒಂದು ಗುರಿ ಅಂತ ಇರಬೇಕು. ಗುರಿ ಇದ್ದರೆ ನಾವು ಏನಾದರೂ ಸಾಧನೆ ಮಾಡ್ಬೋದು. ಗುರಿನೇ ಇಲ್ಲ ಅಂದರೆ ನಾವು ಏನು ಮಾಡೋದಕ್ಕಾಗಲ್ಲ. ಅದು ಕಷ್ಟ ಇರುತ್ತೆ, ಒಂದ್ಸಲ ಏಳು ಬೀಳು ಎಲ್ಲ ಇರುತ್ತೆ. ನಾವೇನಂದರೆ ಅದನ್ನು ಮಾಡಬೇಕು, ನಾವು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಒಂದು ಗುರಿ ಇಟ್ಕೊಂಡ್ರೆ ನಾವು ಮುಂದಕ್ಕೆ ಸಾಧನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ನಿಮ್ಮಲ್ಲಿ ಎಷ್ಟೊಂದು ಜನ ನಾನು ನೋಡ್ತಾ ಇದ್ದೀನಿ, ನನಗಿಂತ ದೊಡ್ಡವರು ಇದ್ದೀರಾ, ಚಿಕ್ಕವರು ಇದ್ದೀರಾ. ನಂಗೆ ತುಂಬ ಖುಷಿ ಆಯಿತು, ನೀವೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇರೋದೇ ನನಗೆ ಒಂದು ಖುಷಿ ಕೊಡ್ತಾ ಇದೆ. ಅದು ನನಗೆ ಈ ಕಾಂಪಿಟೇಷನ್ಗೆ ಬಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ಎಲ್ಲ ಚೆನ್ನಾಗಿ ಮಾಡಿ. ಈ ವಿಶೇಷ ಕ್ರೀಡಾಕೂಟದಲ್ಲಿ ಮಹಿಳೆಯರ ಮತ್ತು ಪುರುಷರ 100 ಮೀಟರ್, 200 ಮೀಟರ್, 400 ಮೀಟರ್ ಹಾಗೂ ರಿಲೇ ಓಟದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ನಂತರ ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ, ಕಬಡ್ಡಿ, ಹಗ್ಗ ಜಗ್ಗಾಟ ಹೀಗೆ 10 ಹಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧಕೇತರ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಲಾಗಿತ್ತು. ಅವರು ಕೂಡ ಕ್ರೀಡೆಯಲ್ಲಿ ಉತ್ಸುಕತೆಯಿಂದ ಭಾಗವಹಿಸಿದ್ದು ಎಲ್ಲರ ಗಮನ ಸೆಳೆಯಿತು.
ಗಮನ ಸೆಳೆದ ಕ್ರೀಡೆ ಅಂದ್ರೆ ಹಗ್ಗ ಜಿಗ್ಗಾಟ ಸ್ಪರ್ಧೆ ಪ್ರಾರಂಭಕ್ಕೂ ಮುನ್ನ ಪ್ರಶಸ್ತಿ ಪುರಸ್ಕಾರ ನೀಡಲು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ VR ಬೀಡು ಅವರು ಹಗ್ಗ ಜಿಗ್ಗಾಟ ಸ್ಪರ್ಧೆಯ ಕ್ರೀಡಾಪಟುಗಳಿಗೆ ಶುಭ ಕೋರಿದ್ರು. ಇದೆಲ್ಲ ಅದನ್ನು ದಾಟಿಸ್ಬೇಕು. ನಂತರ ಅದ್ದೂರಿ ಕ್ರೀಡೋತ್ಸವ ಅಂತಿಮ ಘಟ್ಟಕ್ಕೆ ಬಂದು ತಲುಪಿತು. ಅದುವೇ ಗೆದ್ದ ಕ್ರೀಡಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡುವ ಸಮಯ. ಅದಕ್ಕೂ ಮುಂಚೆ ಅತಿಥಿ ಗಣ್ಯರಾಗಿ ಆಗಮಿಸಿದ್ದ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ VR ಬೀಡು ಅವರು ಹಾಗೂ ಶ್ರೀಯುತ ಪ್ರಸನ್ನ ವಿ ರಾಜು ಅವರು ಮತ್ತು ದೇವಿಕಾ S ಅಜಿಲ ಮೇಡಂ ಅವರು ದೀಪ ಬೆಳಗುವ ಮೂಲಕ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಅದ್ದೂರಿ ಕ್ರೀಡೋತ್ಸವದಲ್ಲಿ ಲಾ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಉತ್ಸುಕರಾಗಿ ಭಾಗವಹಿಸಿ ಹಲವು ಪದಕಗಳನ್ನು ತಮ್ಮದಾಗಿಸಿಕೊಂಡರು. ವಿಶೇಷವಾಗಿ ಈ ಬಾರಿ ಆರೆಂಜ್ ಟೀಮ್ ಚಾಂಪಿಯನ್ಶಿಪ್ ಪದಕವನ್ನು ತಮ್ಮದಾಗಿಸಿಕೊಂಡರು. ಈ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕಾರ ಮಾಡಲು ಆಗಮಿಸಿದ ಮುಖ್ಯ ಅತಿಥಿಗಳಾದ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ VR ಬೀಡು ಅವರು ವಿಜೇತ ಕ್ರೀಡಾಪಟುಗಳಿಗೆ ಪದಕ ನೀಡಿ ಗೌರವಿಸಿದರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.